ಗೌಡಗೆ ನ್ಯಾಯಾಂಗ ಬಂಧನವಾಗಿದೆ. 29 ಕರವೇ ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನವಾಗಿರುವಂತದ್ದು. ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಕರವೇ ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನವಾಗಿದೆ. ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಆದೇಶವನ್ನ ನೀಡಿದ್ದಾರೆ. ನಾರಾಯಣಗೌಡರನ್ನ ಬಂಧಿಸಿದಂತ ಚಿಕ್ಕಜಾಲ ಪೊಲೀಸರು ಭಾರೀ ಪೊಲೀಸ್ ಭದ್ರತೆ ನಡುವೆ ಕೂಡ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ. ದೇವನಹಳ್ಳಿಯ ಜೆಎಂಎಫ್ಸಿ ಕೋರ್ಟ್ ಜಡ್ಜ್ ಮನೆಗೆ ಹಾಜರಾಗಿದ್ರು ನಾರಾಯಣಗೌಡರು. ವಿಚಾರಣೆ ನಡೆಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ ನ್ಯಾಯಾಧೀಶರು. ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿದಂತೆ 29 ಜನರಿಗೆ ನ್ಯಾಯಾಂಗ ಬಂಧನವಾಗಿದೆ. ಹೋಗಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಕನ್ನಡ ನಾಮಫಲಕವನ್ನ ಯಾಕೆ ಹಾಕಬೇಕು ಅಂತ ಹೇಳಿ ಇವತ್ತು ಮಾತಾಡ್ಲಿಕ್ಕೆ ನಿಂತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಾನಿನ್ನೂ ಈ ಸರ್ಕಾರ, ಈ ಪೊಲೀಸ್ ವ್ಯವಸ್ಥೆ ಇನ್ನೂ 100 ಸಲ ಜೈಲಿಗೆ ಕಳಿಸಿರು. ನಾನು ಹಂಜಲ್ಲ, ಎದ್ರಲ್ಲ. ನನ್ನ ದೇಹದ ಕೊನೆಯ ರಕ್ತ ಇರೋವರೆಗೂ ನಾನು ಈ ನಾಡಿಗಾಗಿ ಹೋರಾಟ ಮಾಡಿ ಸಾಯ್ತೀನಿ. ಅದು ಬಿಟ್ಟರೆ ಇವರು ನನ್ನ ಕೋರ್ಟಿಗೆ ಕೇಸು ಜೈಲು ಹಾಕೋದ್ರಿಂದ ನನ್ನ ಹತ್ತಿಕ್ಬೋದು ಅಂತ ಏನಾದರೂ ಈ ಸರ್ಕಾರ ಅಂದ್ಕೊಂಡಿದ್ರೆ, ಪೊಲೀಸ್ ವ್ಯವಸ್ಥೆ ಅಂದ್ಕೊಂಡಿದ್ರೆ ಅದು ನಿಜಕ್ಕೂ ಸಾಧ್ಯ ಇಲ್ಲ. ಅದನ್ನು ನಮ್ಮನ್ನು ಹತ್ತಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ನಾನೆಲ್ಲ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋಗಿ ಕೂತ್ಕೊಳ್ಳಿ ಅಂತೇಳಿ. ಸಿದ್ದರಾಮಯ್ಯನವರು ಭಾರಿ ದೊಡ್ಡ ಕನ್ನಡದ ಪ್ರೇಮಿ, ಕನ್ನಡದ ಅಭಿಮಾನಿ, ಕನ್ನಡದ ಹೋರಾಟ, ನೆಲ ಜಲ ಅಂದರೆ ಭಾರಿ ಕಳಕಳಿ ಅಂದ್ಕೊಂಡು ನಾವು ಅವರಿಗೆ ಸಹಾಯ ಮಾಡಿದ್ವು. ಅವರು ಕೊಟ್ಟಂಥ ಉಡುಗೊರೆ ಏನಪ್ಪ ಅಂದರೆ ಇವತ್ತು ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜು, ಕೇಸು, ಮತ್ತು ಇವತ್ತು ನಮ್ಮನ್ನು ಜೈಲಿಗೆ ಕಳಿಸುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಆಯಿತು, ಮಾಡಿ, ನಮ್ಮನ್ನು ಜೈಲಿಗಾರ ಕಳಿಸಿ, ಲಾಠಿ ಚಾರ್ಜರ ಮಾಡಿ, ಏನು ಬೇಕಾದ್ರೂ ಮಾಡಿ. ಇಲ್ಲೊಬ್ಬ ಡಿ ಸಿ ಪಿ ಇದ್ದಾನೆ. ಅವರು ಎಲ್ಲರ ಹತ್ರ ಮೊಬೈಲ್ನ ಎಷ್ಟು ಕೆಟ್ಟದಾಗಿ ಮೊಬೈಲ್ ಕಿತ್ಕೋತಾನೆ ಅಂದರೆ, ನಾವೇನು ಕ್ರಿಮಿನಲ್ಗಳ? ಈ ನಾಡಿನ ಪರವಾಗಿ 30-35 ವರ್ಷದಿಂದ ಹೋರಾಟ ಮಾಡ್ತಿರೋರ ಮೊಬೈಲ್ಗಳು ಕಿತ್ಕೊಳ್ಳೋದು, ದೌರ್ಜನ್ಯ ನಡ್ಕೊಳ್ಳೋ ಒಬ್ಬ ಈ ಡಿ ಸಿ ಪಿ ಯಾರವನು, ಲಕ್ಷ್ಮೀ ಪ್ರಸಾದ್ ಯಾರವನು, ಅವನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು. ಈ ಸರ್ಕಾರಕ್ಕೆ ನಿಜವಾದ ಕನ್ನಡದ ಕಳಕಳಿ ಇದ್ದರೆ, ಅಭಿಮಾನ ಇದ್ದರೆ ಅವನ್ನ ತಕ್ಷಣ ನೀರು ನೆರಳಿರಬಾರ್ದು ಅಂಥ ಕಡೆ ಟ್ರಾನ್ಸ್ಫರ್ ಮಾಡಬೇಕು. ಅವನ್ನ ಕಳಿಸ್ಬೇಕು, ಆ ಡಿ ಸಿ ಪಿನ. ಎಷ್ಟು ನಾನು ಯಾರ ಜೊತೆಲೋ ಮಾತಾಡ್ತಿದ್ರೆ ನನ್ನ ಜೋಬಲ್ಲಿದ್ದು ದುಡ್ಡೇನಾಯಿತು ನನಗೆ ಗೊತ್ತಿಲ್ಲ, ನನ್ನ ಮೊಬೈಲ್ನ ಎತ್ಕೊಂಡಿದ್ದಾನೆ ಗೊತ್ತಿಲ್ಲ. ಈ ಪರಿಸ್ಥಿತಿ ಪೊಲೀಸ್ನವರು, ಕಾಕಿ ಬಟ್ಟೆ ಹಾಕ್ಕೊಂಡಂಥ ಪೊಲೀಸ್ನವರು ಕಳ್ಳರ ರೀತಿಯಲ್ಲಿ ಕಳ್ಳನ ರೀತಿಯಲ್ಲಿ ವರ್ತಿಸೋದಾದರೆ ಮತ್ತೆ ಹೇಗೆ ಇದು? ಯಾರು ಇವರಿಗೆಲ್ಲ ಅಧಿಕಾರ ಕೊಟ್ಟವ್ರು? ಯಾರು ಇವರಿಗೆ? ಕನ್ನಡದ ಹೋರಾಟ ನಿನ್ನೆ 12 ಗಂಟೆಗೆ ನಿಮಗೆಲ್ಲ ಗೊತ್ತಿದೆ. ನಾನಿನ್ನೂ ಕಾರಿಂದ ಇಳಿದಿಲ್ಲ, ಅಷ್ಟು ಬೇಗ ನನ್ನ ಅರೆಸ್ಟ್ ಮಾಡಿದ್ರು. ಇಲ್ಲದ ಸಲ್ಲದ ಕೇಸ್ ಹಾಕಿ ಇವತ್ತು ರಾತ್ರಿಯಿಂದ ನಮ್ಮನ್ನು ತಿರುಗಿಸಿ ಈಗ ಜೇಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸ್ನವರೇ, ಇನ್ನೂ 100 ಕೇಸ್ ಹಾಕ್ರಿ. ನಾರಾಯಣಗೌಡರ ಹೋರಾಟವನ್ನು ಯಾವನೂ ಹತ್ತಿಕ್ಲಿಕ್ಕೆ ಆಗಲ್ಲ. ನನ್ನ 35 ವರ್ಷದ ಹೋರಾಟದಲ್ಲಿ ನಾನು ಎಲ್ಲ ಜೈಲುಗಳನ್ನು ನೋಡಿದ್ದೀನಿ. ಎಲ್ಲ ಜೈಲು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಎಸ್ ಎಂ ಕೃಷ್ಣ ಅವ್ರಿಗೆ ಕೇಳ್ತಾ ಇದ್ದೆ, ನನಗೆ ಬೆಂಗಳೂರು ಜೈಲ್, ಬೆಳಗಾಂ ಜೈಲ್, ಬಳ್ಳಾರಿ ಜೈಲ್, ಕೃಷ್ಣ ಅವರೇ ನನಗೆ ಅಂಡಮಾನ್ ಜೈಲಿಗೂ ಕಳಿಸಿ ಅಂತ ಹೇಳಿ ಎಸ್ ಎಂ ಕೃಷ್ಣ ಅವ್ರನ್ನ ನಾನು ಕೇಳ್ತಾ ಇದ್ದೆ. ಹಾಗಾಗಿ ನೀವು ನನ್ನ ಕನ್ನಡ ಪರವಾದಂಥ, ನಾಡ ಪರವಾದಂಥ ಹೋರಾಟವನ್ನು ಹತ್ತಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೇವಲ ಬೆಂಗಳೂರು ಅಷ್ಟಕ್ಕೆ ಸೀಮಿತ ಆಗಲ್ಲ, 31 ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀನಿ,
31 ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀನಿ. 31 ಜಿಲ್ಲೆಯಲ್ಲೂ ಕನ್ನಡ ಇಲ್ಲದ ನಾಮಫಲಕಗಳನ್ನ ಕಿತ್ತು ಒಗಿತೀವಿ, ಕಿತ್ತು ಎಸಿತೀವಿ. ಕರ್ನಾಟಕ ಇದು ಕರ್ನಾಟಕ. ಇಲ್ಲಿ ಆಡಳಿತ ಭಾಷೆ ಕನ್ನಡ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಏನು ಇವರೇ ಮಾಡಿದಂಥ ಕಾಯ್ದೆ, ಇವರೇ ಏನು ಕಾಯ್ದೆ ಮಾಡಿದ್ರಿ? ಶೇಕಡ ನಾಮಫಲಕದ 60 ಭಾಗ ಕನ್ನಡದಲ್ಲಿ ಇರಬೇಕು ಅಂತ ಕಾಯ್ದೆ ಮಾಡಿದ್ರಲ್ರಿ ಸಿದ್ದರಾಮಯ್ಯನವರೇ. ಮರ್ತ್ಬಿಟ್ರ? ಇವತ್ತು ಅವನ ಮಾಲಪೇಶ ಅವನೇನು ಕೊಟ್ಟ ನಿಮಗೆ? ಅವನಿಗೆ 100 ಜನ ಪೊಲೀಸ್ ವ್ಯವಸ್ಥೆಯನ್ನು ಕೊಟ್ಟು ಅವನ್ನ ಬಂದೋಬಸ್ತ್ನಲ್ಲಿ ಇಡ್ತಿರಲ್ಲ, ಅವನಿಗೆ ಬಂದೋಬಸ್ತ್ ಮಾಡಿ ರಕ್ಷಣೆ ಮಾಡ್ತಿರಲ್ರಿ. ಕನ್ನಡ ನಾಮಫಲಕ ಹಾಕ್ತಾ ಇದ್ದಂಥ ಮಾಲಾಪೇಶವನ್ನ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಬಂದೋಬಸ್ತ್ ಮಾಡ್ತಿರಲ್ರಿ. ಕನ್ನಡದ ಹೋರಾಟಗಾರರನ್ನು ನಡೆಸ್ಕೊಳ್ಳೋ ರೀತಿ ನೀತಿ ನಿಮಗೆ ಗೊತ್ತಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.